ಚಂದನ್ ಶೆಟ್ಟಿ ಅವರೇ, ನಿಮ್ಮ ಕಂಟೆಸ್ಟೆಂಟ್ ಯಾರಂತ ಹೇಳಿಯಪ್ಪ. ಅದು ಇವರೇ ರೀ. ಇವರಂದ್ರೆ ಯಾರಪ್ಪ? ಅದೇ ಅಪ್ಪ ಇವರು. ಯಾರು, ಸಂಗೀತ ಸಿಂಧಿ ಅವರ? ಅದೇ ತೆಂಗಿನಕಾಯಿಲೆ ನೀರ್ ನೋಡ್ತಾರಲ್ಲ ಅವರು. ಓ, ಅನನ್ಯ ಅವರ? ಎಸ್. ಅನನ್ಯ ಅವರೇ, ವೆಲ್ಕಮ್. ಥ್ಯಾಂಕ್ ಯು. ಓಕೆ, ಕಥೆ ಶುರು ಮಾಡೋಣ. ಬಣ್ಣ ಬಂದಾಗ ಆ ಬಣ್ಣದ ಬಲೂನ್ ಅನ್ನು ಹೊಡೆಯಬೇಕು. ಓಕೆ, ಸ್ಟಾರ್ಟ್ ದ ಗೇಮ್. ಓಕೆ, ಶುರು ಮಾಡೋಣ. ಶುರು ಮಾಡಿ ನಿರಂಜನ್. ಎಷ್ಟು ಸತಿ ಶುರು ಮಾಡೋಣ. ಒಂದು ಊರಲ್ಲಿ ಒಂದು ಕಾಗೆ. ಗ್ಯಾಪ್ ಕೊಡ್ಬೇಡಿ, ಕಂಟಿನ್ಯೂ ಮಾಡಿ. ಅದು ನನಗೆ ಗೊತ್ತುಂಟಮ್ಮ, ನೀವು ಹೇಳ್ಬೇಕಂತಿಲ್ಲ. ನಿರಂಜನ್ ಅವರಿಗಂತ ಹೇಳ್ಬಿಡಿ, ಅವರು ಇನ್ನೋಸೆಂಟ್. ನಿರಂಜನ್, ನೀವು ಕತೆ ಕಂಟಿನ್ಯೂ ಮಾಡಿ. ಒಂದು ಕಾಡಿನಲ್ಲಿ ಒಂದು ಕಾಗೆ ಒಂದು ಹಸಿರು ಹುಲ್ಲನ್ನು ತಿನ್ನುತ್ತಿತ್ತು. ಅರ್ಥ ಆಗ್ಲಿಲ್ಲ, ಕಮ್ ಅಗೇನ್. ಚಂದನ್ ಶೆಟ್ಟಿ. ಹಸಿರು, ಗ್ರೀನ್. ಓಕೆ, ಗಾಟ್ ಇಟ್. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಪ್ಲೀಸ್ ಕಾಂಟ್ಯಾಕ್ಟ್ ಚಂದನ್ ಶೆಟ್ಟಿ. ಹೇಗೆ ಅನಿಸಿತು ಚಂದನ್ ಶೆಟ್ಟಿ ಅವರೇ? ನೀವು ಕರೆಕ್ಟ್ ಆಗಿ ಹೇಳ್ಬೇಕಪ್ಪ, ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ಬೇಕು. ಬ್ರದರ್, ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್. ಓಕೆ ಚಂದನ್ ಶೆಟ್ಟಿ ಅವರೇ, ಫೈನಲ್ ಆಗಿ ಹೇಗೆ ಅನಿಸಿತು? ಫೈನಲ್ ಆಗಿ ಹೇಳ್ಬೇಕಂದ್ರೆ ಅವರ ಗುಣಗಳು, ಸ್ವೀಟ್ನೆಸ್ ಮತ್ತು ಮಾತುಗಳು ನಂಗೆ ತುಂಬಾ ಇಷ್ಟ ಆಗಿದೆ. ಆದ್ರೆ ನಾನು ಓಪನ್ ಆಗಿ ಹೇಳ್ತೇನೆ, ಅವರು ಬಿಗ್ ಬಾಸ್ಗೆ ಬೇಡ.